ನಮಸ್ಕಾರ. ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯು ಜಿ ನೀಟ್ಗೆ ಸಂಬಂಧಪಟ್ಟಂತೆ 2ನೇ ಸುತ್ತಿನ ಅಂತಿಮ ಫಲಿತಾಂಶವನ್ನು KEA ಪ್ರಕಟ ಮಾಡಿದೆ. ಈ ಅಂತಿಮ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆಯೋ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಒಂದನೇದು ಏನಪ್ಪ ಅಂದರೆ, ಈಗಾಗಲೇ ತಿಳಿದಿರುವಂತೆ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಆದವರಿಗೆ ಯಾವುದೇ ಚಾಯ್ಸ್ಗಳು ಲಭ್ಯ ಇರುವುದಿಲ್ಲ. ಇದು ಇಂಪಾರ್ಟೆಂಟು. ಇದು ಯು ಜಿ CETನಲ್ಲಿ ಇನ್ನೂ ಕೂಡ ಚಾಯ್ಸನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಬಟ್ ಯು ಜಿ ನೀಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಚಾಯ್ಸ್ಗಳು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತೇಳಿ ಏನು ಫಸ್ಟ್ ರೌಂಡಲ್ಲಿ ನಾವು ಎಂಟ್ರಿ ಮಾಡಿದ್ವು, ಆ ಯಾವುದೇ ಥರದ ಚಾಯ್ಸ್ಗಳನ್ನ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಅಂಥ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ, ಅಂದರೆ ಒಂದು ವೇಳೆ ಫಸ್ಟ್ ರೌಂಡಲ್ಲಿ ನೀವು ಶುಲ್ಕವನ್ನು ಪಾವತಿಸಿಲ್ಲ ಅನ್ನೋದಾದರೆ, ಈಗ ಆಲ್ರೆಡಿ ಫಸ್ಟ್ ರೌಂಡಲ್ಲೇ ಸೀಟ್ ಅಲಾಟ್ ಆಗಿರ್ತಕ್ಕಂಥವ್ರು ನೀವು ಶುಲ್ಕವನ್ನು ಪಾವತಿಸಿದ್ದೀರಿ, ಅಂಥವ್ರು ಯಾವುದೇ ಶುಲ್ಕ ಪಾವತಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಸೆಕೆಂಡ್ ರೌಂಡಲ್ಲಿ ಫ್ರೆಶ್ ಆಗಿ ಏನಾದರೂ ಸೀಟ್ ಅಲಾಟ್ ಆಗಿದ್ದರೆ ಅಂಥವರು ಶುಲ್ಕವನ್ನು ಪಾವತಿಸಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಿನಾಂಕದೊಳಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯತಕ್ಕದ್ದು. ಈ ಅಡ್ಮಿಷನ್ ಆರ್ಡರ್ 24ನೇ ತಾರೀಕಿನ ನಂತರದಲ್ಲಿ ತಮ್ಮ ಲಾಗಿನ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಹಾಗಾಗಿ ಡೌನ್ಲೋಡ್ ಮಾಡಿಕೊಂಡು ಹಂಚಿಕೆ ಆದಂಥ ಒಂದು ಕಾಲೇಜಿನಲ್ಲಿ ಅಡ್ಮಿಷನ್ನ ಪಡಿಬೇಕಾಗುತ್ತೆ. ಒಂದು ವೇಳೆ ಕೋರ್ಸ್ಗಳಿಗೆ ಹಿಂದಿನ ಸುತ್ತಿನಲ್ಲಿ ಈ ಮೊದಲು ಪಾವತಿಸಿದ ಶುಲ್ಕವನ್ನು 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಹೊಂದಾಣಿಕೆ ಮಾಡಲಾಗುವುದು. ಒಂದು ವೇಳೆ ನಿಮಗೆ ಆಲ್ರೆಡಿ ಸೀಟ್ ಅಲಾಟ್ ಆಗಿದೆ, ಫಸ್ಟ್ ರೌಂಡಲ್ಲಿ ಫೀಸ್ ಕಟ್ಟಿದ್ದೀರಿ, ಹಾಗಾಗಿ ಈಗ 2ನೇ ರೌಂಡಲ್ಲಿ ಕಟ್ಟತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಗೌರ್ಮೆಂಟ್ ಕಾಲೇಜೇ ಆಗಿತ್ತು ಫಸ್ಟ್ ರೌಂಡಲ್ಲಿ, ಈಗಲೂ ಕೂಡ ಗೌರ್ಮೆಂಟ್ ಕಾಲೇಜ್ ಆಗಿದೆ, ಸೇಮ್ ಫೀಸು, ನೋ ಪ್ರಾಬ್ಲಮ್. ಒಂದು ವೇಳೆ ಫಸ್ಟ್ ರೌಂಡಲ್ಲಿ ಗೌರ್ನಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಆಗಿತ್ತು, ಅಲ್ಲಿ 1,60,60,000ಕ್ಕಿಂತ ಹೆಚ್ಚು ಫೀಸನ್ನು ಕಟ್ಟಿದ್ರಿ, ಬಟ್ ಈಗ ಗೌರ್ಮೆಂಟ್ ಕಾಲೇಜ್ ಆಗಿದೆ, ಆಗ ಆ ಶುಲ್ಕವನ್ನು ಹೊಂದಾಣಿಕೆ ಮಾಡಲಾಗುತ್ತೆ. ಇನ್ನು ಉಳಿದಂಥ ಒಂದು ಶುಲ್ಕ ಏನಾದ್ರು ನೀವು ಜಾಸ್ತಿ ಕಟ್ಟಿದರೆ ಆ ಶುಲ್ಕವನ್ನು ಮುಂದಿನ ದಿನಗಳಲ್ಲಿ ಅದು ವಾಪಸ್ಸನ್ನು ಮಾಡಲಾಗುತ್ತೆ. ವೈದ್ಯಕೀಯ ಸೀಟಿಗೆ ಪಾವತಿಸಿದ್ದ ಕಾಷನ್ ಡೆಪಾಸಿಟ್ಟು, ಯಾರು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗದೇ ಇರತಕ್ಕಂಥವ್ರು ಮತ್ತು ಚಾಯ್ಸ್ 3ಯನ್ನು ಎಂಟ್ರಿ ಮಾಡಿ ಸೆಕೆಂಡ್ ರೌಂಡಿಗೆ ಬಂದಂಥವ್ರು ಏನಾದರೂ ಕೂಡ ಸೆಕೆಂಡ್ ರೌಂಡಿಗೆ ಬಂದಿದ್ದರೆ ಕಾಷನ್ ಡೆಪಾಸಿಟನ್ನು 1,00,000 ರೂಪಾಯಿ, ಜನರಲ್ ಅಭ್ಯರ್ಥಿಗಳಿಗೆ 1,00,000 ಮತ್ತು ಉಳಿದಂಥವ್ರಿಗೆ 50,000 ರೂಪಾಯಿ ಕಾಷನ್ ಡೆಪಾಸಿಟ್ ಕಟ್ಟಲಾಗಿತ್ತು. ಈ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ಆಗಿದ್ದಲ್ಲಿ ಒಂದು ವೇಳೆ ಅವ್ರಿಗೇನಾದರೂ ಕೂಡ ಈ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದ್ದರೆ ಆ ಕಾಷನ್ ಡೆಪಾಸಿಟ್ ಏನಿತ್ತು ಆ ಅಮೌಂಟನ್ನು ಈ ಫೀಸ್ ಜೊತೆಗೆ ಸರಿ ಹೊಂದಾಣಿಕೆ ಮಾಡಲಾಗುತ್ತೆ. ಇನ್ನು ಏನಾದರೂ ಕೂಡ ಈಗ 1,00,000 ನೀವು ಕಾಷನ್ ಡೆಪಾಸಿಟ್ ಕಟ್ಟಿ ಗೌರ್ನಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಹಂಚಿಕೆ ಆಗಿತ್ತು ಅಂದರೆ ಉಳಿದಂಥ ಅಮೌಂಟನ್ನು ನೀವು ಕಟ್ಟಬೇಕಾಗತ್ತೆ. ಇಲ್ಲ ಕಾಷನ್ ಡೆಪಾಸಿಟ್ 1,00,000 ಕಟ್ಟಿದ್ದೀರಿ, ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕಾಲೇಜ್ ಆಗಿದೆ, ಬರೀ 65,100 ರೂಪಾಯಿ ಆಗಿದೆ, ಇನ್ನು ಉಳಿದಂಥ ಅಮೌಂಟನ್ನು ರೀಫಂಡ್ ಮಾಡಲಾಗುತ್ತೆ. ಆದರೆ ಇದನ್ನು ಬಿಟ್ಟು ನನಗೆ ಯು ಜಿ CETಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ಇಂಜಿನಿಯರಿಂಗ್ ಆಗಿದೆ, ನೀವು ಅದಕ್ಕೆ ಅಲಾಟ್ ಮಾಡಿಕೊಡಿ, ಅದಕ್ಕೆ ಸರಿ ಹೊಂದಾಣಿಕೆ ಮಾಡಿಕೊಡಿ ಅಂದರೆ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಬೇರೆ ಕೋರ್ಸ್ಗಳಿಗೆ ಕಾಷನ್ ಡೆಪಾಸಿಟ್ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಏನು ಸೀಟೇ ಅಲಾಟ್ ಆಗಿಲ್ಲ ಅಂದರೆ ನಿಮಗೆ ಈ ಒಂದು ಕಾಷನ್ ಡೆಪಾಸಿಟನ್ನು ರೀಫಂಡ್ ಮಾಡಲಾಗುತ್ತೆ. ವೈದ್ಯಕೀಯ ಸೀಟು ಹಂಚಿಕೆಯಾದವರು ಪ್ರಾಧಿಕಾರದಲ್ಲಿ ಮೂಲ ದಾಖಲೆಗಳನ್ನು ಸಲ್ಲಿಸುವ ಬಗ್ಗೆ ನೀಡಿರುವ ಪ್ರತ್ಯೇಕವಾದ ಪ್ರಕಟಣೆಯನ್ನು ಓದಿಕೊಳ್ಳಿ. ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದ ವೈದ್ಯಕೀಯ ಸೀಟುಗಳನ್ನು, ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸೀಟುಗಳನ್ನು ಪಡೆದವರು ಅಥವಾ ಖಾಸಗಿ ಕೋಟಾದ ವೈದ್ಯಕೀಯ ಸೀಟುಗಳನ್ನು ಖಾಸಗಿ ಕಾಲೇಜುಗಳಲ್ಲಿ ಪಡೆದವರು ಮೂಲ ದಾಖಲೆಗಳನ್ನು 2 ಸೆಟ್ ದೃಢೀಕೃತ ಪ್ರತಿಯೊಂದಿಗೆ ಬೆಂಗಳೂರು KELಗೆ ಸಲ್ಲಿಸಬೇಕು. ಯಾರು ಫಸ್ಟ್ ರೌಂಡಲ್ಲಿ ಸಲ್ಲಿಸದೇ ಇರ್ತಕ್ಕಂಥವ್ರು ಈಗೇನಾದರೂ ಕೂಡ ಗೌರ್ನಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಅಂತೇನು ಕರಿತೀವಿ, ಅಂಥವರು 2 ಸೆಟ್ ದೃಢೀಕೃತ ಪ್ರತಿಯೊಂದಿಗೆ KEA ಬೆಂಗಳೂರಿನಲ್ಲಿ ನೀವು ಸಲ್ಲಿಸಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ NRI ಮತ್ತು ಮ್ಯಾನೇಜ್ಮೆಂಟ್ ಸೀಟ, NRI 15% ಮತ್ತು ಅದರ್ಸ್ 5% ಸೀಟ್ಗಳಿದಾವಲ್ಲ, ಅವುಗಳನ್ನೇನಾದ್ರು ಖಾಸಗಿ ಕಾಲೇಜಲ್ಲಿ ಬರ್ತದ್ರೆ ಅಥವಾ ನಿಮಗೆ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದ್ದರೆ ಅಂಥವ್ರು ಯಾರೂ ಕೂಡ KEAಗೆ ತಮ್ಮ ದಾಖಲೆಗಳನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶಾತಿ ಪಡಿತಕ್ಕಂಥ ಸಂದರ್ಭದಲ್ಲಿ ಏನು 26ನೇ ತಾರೀಕು ಸಂಜೆ 5:30 ಡೆಡ್ಲೈನ್ ಕೊಡಲಾಗಿದೆ, ಅಷ್ಟರೊಳಗಡೆ ತಾವೇನು ಮಾಡಬೇಕು, ಸಂಬಂಧಪಟ್ಟಂಥ ಕಾಲೇಜಿಗೆ ನೀವು ಸಲ್ಲಿಸಬೇಕಾಗತ್ತೆ.
ಹಂಚಿಕೆಯಾಗಿರೋ ವೈದ್ಯಕೀಯ ಸೀಟುಗಳು ಬೇಡ ಎನಿಸಿದಲ್ಲಿ ಆಯಿತು, ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಯಿತು. ಯಾಕೋ ಆ ಸೀಟ್ ಬೇಡ ಅನ್ನಿಸ್ತೈತಿ ಅಂಥವ್ರು ಏನಾದರೂ ನಿಮಗೆ ಸೀಟ್ ಬೇಡ ಅನಿಸಿದರೆ 25/9/2024 ಸಂಜೆ 5:30 ನೀವು KA ಬೆಂಗಳೂರಿಗೆ ಖುದ್ದಾಗಿ ಬಂದು ಸೀಟನ್ನು ರದ್ದುಪಡಿಸಿಕೊಳ್ಳುವುದು. ಕಾಶ್ ಆ್ಯಂಡ್ ಡೆಪಾಸಿಟ್ ಅಮೌಂಟ್ ಇಲ್ ಬಿ ಫಾರ್ಫಿಟೆಡ್. ಹಾಗಾಗಿ ಯಾರು ಖುದ್ದಾಗಿ ನೀವು ಹೋಗಿ 25ನೇ ತಾರೀಕು ಸಂಜೆ 5:30 ಖುದ್ದಾಗಿ ಹೋಗಿ ನೀವೇನು ಮಾಡಬೇಕು, ಸೀಟನ್ನು ರದ್ದುಪಡಿಸಬೇಕು. ಹಂಚಿಕೆಯಾಗಿರೋ ದಂತವೈದ್ಯಕೀಯ ಆಯುಷ್ ಸೀಟುಗಳು ಬೇಡವೆನಿಸಿದಲ್ಲಿ, ಇದು ಮೆಡಿಕಲಿ ಸಂಬಂಧಪಟ್ಟಂತೆ, ಇದು ಡೆಂಟಲ್ ಮತ್ತು ಆಯುಷ್ ಸಂಬಂಧಪಟ್ಟಂತೆ 25/9/2024 ಸಂಜೆ 5:30 KA ಬೆಂಗಳೂರಿಗೆ ಬಂದು ಖುದ್ದಾಗಿ ರೂ 10,000 ದಂಡ ಪಾವತಿಸಿ ಸೀಟು ರದ್ದುಪಡಿಸಿಕೊಳ್ಳುವುದು. 10,000 ರೂಪಾಯಿ ದಂಡ ಹಾಕ್ತಾರೆ, ಬಟ್ ನೀವು ಸೀಟನ್ನು ರದ್ದುಪಡಿಸ್ಕೋಬೋದು. ಯಾಕೆ ಅಂತಂದರೆ ಈಗ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅದರ ಆಧಾರದ ಮೇಲೆ ಸೀಟ್ ಕೊಡಲಾಗಿದೆ. ಈಗ ಸೀಟ್ ಅಲಾಟ್ ಆದಮೇಲೆ ನಿಮಗೆ ಬೇಡ ಅಂತ ಅಂದರೆ ಹಾಗಾಗಿ 10,000 ರೂಪಾಯಿ ದಂಡವನ್ನು ಕಟ್ಟಬೇಕಾಯ್ತು. ಈ ಮೇಲಿನ 5 ಮತ್ತು 6ರಂತೆ ದಂಡ ಪಾವತಿಸಿ ರದ್ದು ಮಾಡಿಕೊಂಡ ನಂತರ ಆನ್ಲೈನ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುವುದು. ಇದೊಂದು ಅವಕಾಶ ನೀಡಲಾಗಿದೆ. ಈ ರೀತಿ ನಿಮಗೆ ಹಂಚಿಕೆ ಇರ್ತಕ್ಕಂಥ ಸೀಟ್ ಏನಾದರೂ ಇಷ್ಟ ಇಲ್ಲ ಅಂತ ನೀವು ರದ್ದುಪಡಿಸಿದ್ರೆ, ಅಧಿಕೃತವಾಗಿ KAಗೆ ನೀವೇ ಹೋಗಿ ರದ್ದುಪಡಿಸ್ಕೊಂಡ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಆನ್ಲೈನ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸೋದಕ್ಕೆ ಹೊಸದಾಗಿ ಸೇರಿಸೋ ಆಪ್ಷನ್ಗಳು ಸೀಟ್ಗಳ ಲಭ್ಯತೆಗೆ ಒಳಪಟ್ಟಿರುತ್ತದೆ. ಆನ್ಲೈನ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಸೀಟು ರದ್ದುಪಡಿಸಿಕೊಳ್ಳದ ಹಾಗೂ ಕಾಲೇಜಿಗೆ ಸೇರ್ಪಡೆಗೊಳ್ಳದವರು 1 ವರ್ಷದ ಶುಲ್ಕ ಮತ್ತು 10,000 ಪಾವತಿಸಬೇಕು. ಒಂದು ವೇಳೆ ಈಗ ನನಗೆ ಸೀಟ್ ಇಷ್ಟ ಇಲ್ಲ, ನೀವು ಹೋಗ್ರಿ 25ನೇ ತಾರೀಕು KAಯಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಅದೇನು 10,000 ರೂಪಾಯಿ ಮತ್ತು ಮೆಡಿಕಲ್ಗೆ ಎಷ್ಟು ಅಂತಕ್ಕಂಥದ್ದನ್ನು ನಿರ್ದಿಷ್ಟವಾಗಿ ಹೇಳಿಲ್ಲ, ಅಮೌಂಟನ್ನು ಕೊಡ್ತಾರೆ, ಕಟ್ಟಿಸ್ಕೊಂತಾರೆ ದಂಡವಾಗಿ. ನೀವು ರದ್ದುಪಡಿಸ್ಕೊಳ್ಳಿ, ನೀವು ಬೇಕಾದ್ರೆ ಮತ್ತೆ ಮಾಪಪ್ ರೌಂಡಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ. ನೀವು ಸೀಟ್ನೂ ರದ್ದುಪಡಿಸ್ಕೊಂಡಿಲ್ಲ, ಕಾಲೇಜ್ಗೂ ನೀವು ಅಡ್ಮಿಷನ್ ಆಗಲಿಲ್ಲ ಅಂದರೆ ಇದು ಒಂಥರ ಸೀಟ್ ಬ್ಲಾಕಿಂಗಿಗೆ ಸಂಬಂಧಪಟ್ಟಂತೆ ನೀವು ಶಾಮೀಲಾಗಿದ್ದೀರಾ ಅಂತ ಅರ್ಥ ಬರುತ್ತೆ. ಹಾಗಾಗಿ ಯಾರಂಥವ್ರ ಮೇಲೆ 1 ವರ್ಷದ ಶುಲ್ಕ ಮತ್ತು 10,000 ರೂಪಾಯಿ ದಂಡ. 1 ವರ್ಷ ನೀವು ಯಾವ ಕಾಲೇಜಿಗೆ ನಿಮಗೆ ಸೀಟ್ ಅಲಾಟ್ ಆಗಿತ್ತು, ಎಷ್ಟು ಸಾವಿರ ರೂಪಾಯಿನ ಸೀಟ್ ಅಲಾಟ್ ಆಗಿತ್ತು ಅಷ್ಟು 1 ವರ್ಷದ ಶುಲ್ಕ ಪ್ಲಸ್ 10,000 ರೂಪಾಯಿ ದಂಡವನ್ನು ನೀವು ನೀಡಬೇಕಾಗತ್ತೆ. ಹಾಗಾಗಿ ಒಂದು ವೇಳೆ ನಮಗೆ ಸೀಟ್ ಇಷ್ಟ ಇಲ್ಲ, ನನಗೆ ಯಾಕೋ ಮಿಸ್ ಆಗಿ ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೆ, ಆ ಸಂದರ್ಭದಲ್ಲಿ ಏನೋ ಗಮನ ಆ ಕಡೆನೇ ಇತ್ತು, ಎಂಟ್ರಿ ಮಾಡಿದ್ದೆ, ಸೀಟ್ ಅಲಾಟ್ ಆಗಿದೆ, ನನಗೆ ಸುತ್ತರಾಮ ಆ ಕಾಲೇಜಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನೋ ಪ್ರಾಬ್ಲಮ್, 25ನೇ ತಾರೀಕಿನೊಳಗಡೆ ಹೋಗಿ ಸೀಟನ್ನು ರದ್ದುಪಡಿಸ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ 1 ವರ್ಷದ ಶುಲ್ಕ ಪ್ಲಸ್ 10,000 ರೂಪಾಯಿ ದಂಡವನ್ನು ಕಟ್ಟಬೇಕಾಗತ್ತೆ.